ಸಿನಿಮಾ ನಾನು ಸುಮಾರು ದಿವಸ ಆಗಿತ್ತು ನಮ್ಮ ಥಿಯೇಟ್ರಲ್ಲಿ ಬಂದು ನಮ್ಮ ಕನ್ನಡ ಸಿನಿಮಾ ನೋಡೋಕ್ಕೆ ನನ್ನದು ಕೆಲಸದ ಬ್ಯುಸಿಲಿ ಯಾವಾಗಲೂ ನಾವು ಕನ್ನಡ ಸಿನಿಮಾ ಅನ್ನೋದೇ ಎಲ್ಲರೂ ಒಂದು ಈಗ ರೀಸೆಂಟಾಗಿ ಒಂದು ಇದು ನಡೀತಾ ಇತ್ತು ಮಾತು, ಬರೀ ಸಿನಿಮಾ ಅಂದ ತಕ್ಷಣ ಹೀರೋ ಅಲ್ಲಿ ಸಾಂಗು ಫೈಟು ಅವ್ರದ್ದೇನೋ ಒಂದು ವಿಜೃಂಭಿಸೋದು ಅನ್ನೋದು ನಾವು ಕೇಳಿ ತುಂಬ ನಮಗೂ ಹೊಸದೇನು ಮಾಡ್ಬೋದು ಅನ್ನೋ ಟೈಮಲ್ಲಿ ಈ ಒಂದು ಟೀಮು ಮಾಡಿರೋ ಒಂದು ಒಳ್ಳೆ ಪ್ರಯತ್ನ. ಅಂದರೆ ಇಲ್ಲಿ ಎಲ್ಲ ಪಾತ್ರವೂ ಹೀರೋ ಆಗಿ ಎಲ್ಲ ಪಾತ್ರಕ್ಕೂ ತುಂಬ ತೂಕ ಇಟ್ಕೊಂಡು ತುಂಬ ಒಳ್ಳೆ ಕಥೆನ ಇಟ್ಕೊಂಡು ಫ್ಯಾಮಿಲಿ ಕೂತ್ಕೊಂಡು ಆರಾಮಾಗಿ ನೋಡ್ಬೋದು. ಮತ್ತು ನಮ್ಮ ಡೈರೆಕ್ಟ್ರ್ ಒಂದು ಲೈನು ನನಗೆ ತುಂಬ ಇಷ್ಟ ಆಯಿತು. ಎಂಡಲ್ಲಿ ರಘೋಣ ಹೇಳ್ತಾರಲ್ಲ, ಎಲ್ಲವೂ ಆಕ್ಸಿಡೆಂಟಾಗಿ ನಡೆದೋಗುತ್ತೆ ಅನ್ನೋದು. ಆಮೇಲೆ ನಾನೇನು ಮಾಡ ಸರ್, ನನ್ನ ಬದುಕು ಹೋಟ್ಲು, ಹಾಗೆ ಜೀವನನೇ ಒಂದು ಹೋಟ್ಲು ಬದುಕು. ಕೆಲವು ಸರಿ ತಪ್ಪು ಮಾಡಬೇಕಾಗತ್ತೆ, ಕೆಲವು ಸರಿ ತಪ್ಪು ಮಾಡಿದಿರೋ ಥರ ಇರಬೇಕಾಗತ್ತೆ ಅನ್ನೋದು ತುಂಬ ಚೆನ್ನಾಗಿ ಆನ್ಲೈನ್ ಹೇಳಿದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಎಲ್ಲರೂ ಅಂದರೆ ನನಗೆ ಯಾವಾಗಲೂ ಫೇವ್ರೇಟ್ ರಘುವಣ್ಣ. ಸೊ ಹಂಗಾಗಿ ಅವ್ರ ಬಗ್ಗೆ ಮಾತಾಡೋಂಗೆ ಇಲ್ಲ ನಾವು. ನನಗೆ ಇದೇ ಹೆಸರು ತುಂಬ ಇಷ್ಟ ಆಯಿತು, ಅಭಿನಯ ಅಸುರ ಅಂತ ಹೇಳಿ ಫಸ್ಟ್ ವರ್ಡಲ್ಲಿ ಹಾಕಿದ್ರು. ನನಗೆ ಮನಸ್ಸಿಗೆ ತುಂಬ ಖುಷಿ ಆಯಿತು. ಅದಾದಮೇಲೆ ಮಾಡಿದಂಥ ಎಲ್ಲ ಕ್ಯಾರೆಕ್ಟರ್ಗಳಾಗ್ಬೋದು, ಸೌಗಂಧಿಕ ಆಗ್ಬೋದು, ವಿಜಯ್ ಆಗ್ಬೋದು, ವಿಜಯ್ ಫ್ರೆಂಡ್ ಆಗ್ಬೋದು, ಅವರ ಲೇಡಿ ಪಿ ಸಿ ಒಬ್ಬರು ಮಾಡಿದಾರಲ್ಲ, ಅವ್ರು ಬಂದಿಲ್ವಾ, ಅವರು ಆಗ್ಬೋದು. ಇವರೆಲ್ಲ ಒಬ್ರೊಬ್ರು ನಮಗೆ ಒಂದು ಕ್ಷಣ ನಾವು ಆ್ಯಕ್ಟ್ರ್ಗಳಾಗಿ ಮತ್ತು ಡೈರೆಕ್ಟ್ರಾಗಿ ಕೂತಾಗ ನಮ್ಮನ್ನೇ ಒಂದು ಕ್ಷಣ ಮೈ ಮರೆಸುವಂಥ ಅಭಿನಯ ಆಗ್ಬೋದು ಅಥವಾ ಸ್ಕ್ರೀನ್ ಪ್ಲೇ ಆಗ್ಬೋದು. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ನಮ್ಗೆ ಅದು ಯಾವಾಗಲೂ ಒಂದು ಗೋಲ್ ಇದೆ, ನಮ್ಗೆ ಗೊತ್ತಿಲ್ಲ. ನಮ್ಮ ಕನ್ನಡದವರು ಅಂದರೆ ಕಂಟೆಂಟ್ ಇರಲ್ಲ ಅಂತಿದ್ರು. ಈ ಥರ ಒಳ್ಳೆ ಕಂಟೆಂಟ್ ಇರೋ ಸಿನಿಮಾಗಳಿಗೆ ಸ್ಪೆಷಲಾಗಿ ತಾವು ಮಾಧ್ಯಮದವರು ಕೂಡ ಸಪೋರ್ಟ್ ಮಾಡಿ, ಈಗ ಒಂದು ಸಿನಿಮಾನ ಚೆನ್ನಾಗಿದೆ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ನಾವೆಲ್ಲರೂ ಬರ್ತೀವಿ, ನಾವೆಲ್ಲರೂ ಬಂದು ಹಾರ್ಟ್ಫುಲ್ಲಿ ಮಾತಾಡ್ತೀವಿ. ಈ ವಿಷಯ ತಾವು ಕೂಡ ಸಪೋರ್ಟ್ ಮಾಡಬೇಕು. ಇಂಥ ಒಳ್ಳೊಳ್ಳೆ ಕಂಟೆಂಟ್ ಇರೋ ಸಿನಿಮಾಗಳನ್ನು ಇಲ್ಲಿ ಸಿನಿಮಾ ಅಂದಾಗ ಏನಾಗುತ್ತೆ, ಈಗೆಲ್ಲ ಲೆವೆಲ್ಗಳು ಮತ್ತು ಗ್ರೇಡ್ಗಳು ಮಾಡ್ತಾ ಇದ್ದಾರೆ. ಅಂದರೆ ಲೆವೆಲ್ 2 ಸಿನಿಮಾ, ಲೆವೆಲ್ 3 ಸಿನಿಮಾ, ಲೆವೆಲ್ 1 ಸಿನಿಮಾ ಅನ್ನೋದಾಗೋಗ್ಬಿಟ್ಟಿದೆ. ತುಂಬ ಖರ್ಚು ಮಾಡಿ ಡಬ್ಬ ಕತೆ ಮಾಡಿದ್ರೆ ಅದು ಲೆವೆಲ್ 1 ಸಿನಿಮಾ ಆಗಿರುತ್ತೆ. ಖರ್ಚು ಎಷ್ಟು ಬೇಕೋ ಅಷ್ಟು ಮಾಡಿ ತುಂಬ ಕತೆಗೆ ಒತ್ತು ಕೊಟ್ಟು ಒಳ್ಳೆ ಆ್ಯಕ್ಟ್ರ್ಗಳನ್ನ ಹಾಕ್ಕೊಂಡಾಗ ಅದಕ್ಕೆ ಗೊತ್ತಿಲ್ಲ ಏನೇನು ಪಟ ಕೇಳ್ತಾರೆ ಅಂತ ನಾವು ಆ್ಯಸ್ ಅನ್ ಆ್ಯಕ್ಟ್ರ್ಗಳಾಗಿ ಡೈರೆಕ್ಟ್ರ್ಗಳಾಗಿ ಹೇಳಬೇಕಾದ್ರೆ ಇವತ್ತಿನ ಪರಿಸ್ಥಿತಿಗೆ ಎಲ್ಲರೂ ನೋಡಬೇಕಾದಂಥ ಒಂದು ಸಿನಿಮಾ ಶಾಕಾಹಾರಿ. ನನಗೆ ಆ ಎಂಡಲ್ಲಿ ಅವರು ಕೊಟ್ಟಂಥ ಟ್ವಿಸ್ಟ್ ಆಗ್ಬೋದು, ನಮ್ಮ ದೇಶಪಾಂಡೆ ಅವರು ಇದಾಗ್ಬೋದು, ಅವರು ಕೊನೆಯಲ್ಲಿ ಅವ್ರನ್ನ ಎಂಡ್ ಹೆಂಗೆ ಮಾಡ್ತೀರ ಅನ್ನೋದೇ ನನಗೂ ಒಂದು ಸೆಕೆಂಡು ನನಗೆ ಒಂದು ಸೆಕೆಂಡ್ ಜುಮ್ ಅನ್ನಿಸ್ತು, ಖುಷಿ ಆಯಿತು ನನಗೆ ಆನೆಸ್ಟ್ಲಿ. ಸೊ ಇಡೀ ತಂಡಕ್ಕೆ ಒಳ್ಳೆಯದಾಗಲಿ. ದಯವಿಟ್ಟು ಈ ಇಂಟರ್ವ್ಯೂಸ್ ಯಾರು ನೋಡ್ತಿದ್ದೀರಾ ಎಲ್ಲ ಸಿನಿಮಾ ಪ್ರಿಯರು, ದಯಮಾಡಿ ಈ ಸಿನಿಮಾನ ಥಿಯೇಟ್ರಲ್ಲಿ ಬಂದು ನೋಡಿ ತುಂಬ ಎಂಜಾಯ್ ಮಾಡ್ತಾರೆ. ಥ್ಯಾಂಕ್ ಯು.